ಮಾತಾಡ್ಬಿಟ್ಟು ಸರಿ ಆಯಿತು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ, ಹೋಗಿ ಒಂದು ನೆಬ್ಲೈಸರ್ ಇಡೋಣ ಅಂತ ಅವರೇ ಆಟೋ ಬುಕ್ ಮಾಡಿ ನನಗೆ ಫಸ್ಟು ಪೂರ್ವಿಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು, ಎಲ್ಲಿ ಬಾಟಾ ಶೋರೂಮ್ ಪಕ್ಕದಲ್ಲಿ. ಅಲ್ಲಿ ಕರ್ಕೊಂಡು ಹೋಗಿ ಆದಮೇಲೆ ಅಲ್ಲಿ ಮಗುಗೆ ಸೆಕ್ಷನ್ ಎಲ್ಲ ಮಾಡಿದರು ಮತ್ತು ಬ್ರೀತಿಂಗ್ಗೆ ಇದೆಲ್ಲ ಮಾಡಿದರು. ಅಲ್ಲಿ ಮಗುಗೆ ಅವ್ರು ಏನು ಹೇಳಿದರು, ಮಗು ಎಲ್ಲ ಫುಲ್ ಎಲ್ಲ ವಾಮಿಟ್ ಮಾಡಿತ್ತು ಅವ್ರು ಸೆಕ್ಷನ್ ಮಾಡುವಾಗ. ಆವಾಗ ಅವ್ರು ಏನು ಹೇಳಿದರು, ಇಲ್ಲ ಇದು ಬೇರೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡೋಗಿ ಜಸ್ಟ್ ಕ್ಲಿನಿಕ್ ಅಂತ ಹೇಳಿದರು. ಸರಿ ಅಂತ ನಾವು ಜಿಯೋನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಜಿಯೋನ್ ಹಾಸ್ಪಿಟ್ಲಲ್ಲಿ ಫುಲ್ ಎಲ್ಲ ಫಸ್ಟ್ ಏಡ್ ಎಲ್ಲ ಮಾಡಿದ್ರು. ಮಾಡಿ ಒಂದು 10-15 ಮಿನಿಟ್ಸ್ ಆದಮೇಲೆ ಆಚೆ ಬಂದು ಹೇಳ್ತಾ ಇದ್ದಾರೆ, ಈ ಥರ ಮಗು ಡೆತ್ ಆಯ್ತಲ್ವಾಪ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಆಯಿತು ಸರ್. ಸರ್ ಮಗು ಮೇಲೆ ಇಂಜೀರಿಯಸ್ ಅಂದರೆ ಅವ್ರ ಮನೇಲಿ ನಾಯಿ ಇತ್ತಂತೆ. ಈ ಮಗು ಚಿಕ್ಕ ನಾಯಿ ಅದು. ಆ ಮಗುಗೆ ಅದು ತುಂಬ ಆಟ ಆಡುತ್ತೆ. ಆ ಮಗು ಸುಮ್ಮನೆ ನಿಂತಿರುವಾಗಲ್ಲ ಹಿಂದ್ಗಡೆ ಹೋಗಿಯಿಂದ ಹಂಗೆ ತಳ್ಳುತ್ತೆ. ಆ ಮಗು ಹತ್ರ ತುಂಬ ಆಡುತ್ತೆ. ಆ ಥರ ಎಲ್ಲ ಮಗು ಹತ್ರ ತುಂಬ ಆಡ್ಕೊಂಡಿರುತ್ತೆ. ಇನ್ನೊಂದು ಹುಡುಗಿ ನಾವು ಮನೆಯಲ್ಲಿ ಇರಲಿಲ್ಲ, ನಾನು ಕೆಳಗಡೆ ಚಾನ್ಸೇ ಇಲ್ಲ. ಏನಿದೆಯೋ ಅದು ಪ್ರೂಫ್ ತೋರಿಸ್ತೀವಿ ನಾವು. ಅವಳು ಏನು ಮಾಡಿಲ್ಲ ನಮ್ದೇನು ಸರ್. ಅವಳಿಗೆ ಟೆಕಪ್ನಿ ಆಯಿತು ಸರ್. ಟೆಕಪ್ನಿ ಅಂದರೆ ಬ್ರೀತಿಂಗ್ ಡಿಸ್ಟ್ರೆಸ್ ಇತ್ತು ಅವಳಿಗೆ. ಬ್ರೀತಿಂಗ್ ಡಿಸ್ಟ್ರೆಸ್ಸಿಂದ ಅವಳಿಗೆ ಉಸಿರಾಡೋಕ್ಕೆ ತೊಂದರೆ ಆಗಿತ್ತು. ಬ್ರೀತಿಂಗ್ ಆಗ್ತಾ ಇರಲಿಲ್ಲ ಅವಳಿಗೆ. ಕರೆಂಟು ಹೋಯ್ತು ಮನೆ ಒಳಗಡೆ. ಸರಿ ಅಂತ ನಾನು ಡೋರೆಲ್ಲ ಓಪನ್ ಮಾಡಿ ಅವಳಿಗೆ ಆಚೆ ಕರ್ಕೊಂಡು ಹೋಗಿ ಸರಿ ಆಯಿತು ಅಂದ ತಕ್ಷಣ ನಮ್ಮ ನೇಬರ್ಸ್ ಎಲ್ಲ ಮೇಲೆ ಬಂದರು. ಅವ್ರು ಹೇಳಿದರು, ಬೇಡಪ್ಪ ಒಂದು ನೆಬ್ಲೈಸರ್ ಇಡ್ಗೋಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಂದ್ಬಿಡಿಯಪ್ಪ ಅಂತ. ಹಾಸ್ಪಿಟಲ್ ಕರ್ಕೊಂಡು ಹೋಗೋವರೆಗೂ ಅವಳು ಚೆನ್ನಾಗೇ ಇದ್ಲು, ಏನೂ ಆಗಿಲ್ಲ, ಏನೂ ಯಾರೂ ಮಾಡೇ ಇಲ್ಲ. ಮಾತಾಡ್ಬಿಟ್ಟು ಸರಿ ಆಯಿತು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ, ಹೋಗಿ ಒಂದು ನೆಬ್ಲೈಸರ್ ಇಡೋಣ ಅಂತ ಅವರೇ ಆಟೋ ಬುಕ್ ಮಾಡಿ ನನಗೆ ಫಸ್ಟು ಪೂರ್ವಿಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು, ಎಲ್ಲಿ ಬಾಟಾ ಶೋರೂಮ್ ಪಕ್ಕದಲ್ಲಿ. ಅಲ್ಲಿ ಕರ್ಕೊಂಡು ಹೋಗಿ ಆದಮೇಲೆ ಅಲ್ಲಿ ಮಗುಗೆ ಸೆಕ್ಷನ್ ಎಲ್ಲ ಮಾಡಿದರು ಮತ್ತು ಬ್ರೀತಿಂಗ್ಗೆ ಇದೆಲ್ಲ ಮಾಡಿದರು. ಅಲ್ಲಿ ಮಗುಗೆ ಅವ್ರು ಏನು ಹೇಳಿದರು, ಮಗು ಎಲ್ಲ ಫುಲ್ ಎಲ್ಲ ವಾಮಿಟ್ ಮಾಡಿತ್ತು ಅವ್ರು ಸೆಕ್ಷನ್ ಮಾಡುವಾಗ. ಆವಾಗ ಅವ್ರು ಏನು ಹೇಳಿದರು, ಇಲ್ಲ ಇದು ಬೇರೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡೋಗಿ ಜಸ್ಟ್ ಕ್ಲಿನಿಕ್ ಅಂತ ಹೇಳಿದರು. ಸರಿ ಅಂತ ನಾವು ಜಿಯೋನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಜಿಯೋನ್ ಹಾಸ್ಪಿಟ್ಲಲ್ಲಿ ಫುಲ್ ಎಲ್ಲ ಫಸ್ಟ್ ಏಡ್ ಎಲ್ಲ ಮಾಡಿದ್ರು. ಮಾಡಿ ಒಂದು 10-15 ಮಿನಿಟ್ಸ್ ಆದಮೇಲೆ ಆಚೆ ಬಂದು ಹೇಳ್ತಾ ಇದ್ದಾರೆ, ಈ ಥರ ಮಗು ಡೆತ್ ಆಯ್ತಲ್ವಾಪ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಆಯಿತು ಸರ್. ಸರ್ ಮಗು ಮೇಲೆ ಇಂಜೀರಿಯಸ್ ಅಂದರೆ ಅವ್ರ ಮನೇಲಿ ನಾಯಿ ಇತ್ತಂತೆ. ಈ ಮಗು ಚಿಕ್ಕ ನಾಯಿ ಅದು. ಆ ಮಗುಗೆ ಅದು ತುಂಬ ಆಟ ಆಡುತ್ತೆ. ಆ ಮಗು ಸುಮ್ಮನೆ ನಿಂತಿರುವಾಗಲ್ಲ ಹಿಂದ್ಗಡೆ ಹೋಗಿಯಿಂದ ಹಂಗೆ ತಳ್ಳುತ್ತೆ. ಆ ಮಗು ಹತ್ರ ತುಂಬ ಆಡುತ್ತೆ. ಆ ಥರ ಎಲ್ಲ ಮಗು ಹತ್ರ ತುಂಬ ಆಡ್ಕೊಂಡಿರುತ್ತೆ. ಇನ್ನೊಂದು ಹುಡುಗಿ ನಾವು ಮನೆಯಲ್ಲಿ ಇರಲಿಲ್ಲ, ನಾನು ಕೆಳಗಡೆ ಚಾನ್ಸೇ ಇಲ್ಲ. ಏನಿದೆಯೋ ಅದು ಪ್ರೂಫ್ ತೋರಿಸ್ತೀವಿ ನಾವು. ಅವಳು ಏನು ಮಾಡಿಲ್ಲ ನಮ್ದೇನು ಸರ್. ಅವಳಿಗೆ ಟೆಕಪ್ನಿ ಆಯಿತು ಸರ್. ಟೆಕಪ್ನಿ ಅಂದರೆ ಬ್ರೀತಿಂಗ್ ಡಿಸ್ಟ್ರೆಸ್ ಇತ್ತು ಅವಳಿಗೆ. ಬ್ರೀತಿಂಗ್ ಡಿಸ್ಟ್ರೆಸ್ಸಿಂದ ಅವಳಿಗೆ ಉಸಿರಾಡೋಕ್ಕೆ ತೊಂದರೆ ಆಗಿತ್ತು. ಬ್ರೀತಿಂಗ್ ಆಗ್ತಾ ಇರಲಿಲ್ಲ ಅವಳಿಗೆ. ಕರೆಂಟು ಹೋಯ್ತು ಮನೆ ಒಳಗಡೆ. ಸರಿ ಅಂತ ನಾನು ಡೋರೆಲ್ಲ ಓಪನ್ ಮಾಡಿ ಅವಳಿಗೆ ಆಚೆ ಕರ್ಕೊಂಡು ಹೋಗಿ ಸರಿ ಆಯಿತು ಅಂದ ತಕ್ಷಣ ನಮ್ಮ ನೇಬರ್ಸ್ ಎಲ್ಲ ಮೇಲೆ ಬಂದರು. ಅವ್ರು ಹೇಳಿದರು, ಬೇಡಪ್ಪ ಒಂದು ನೆಬ್ಲೈಸರ್ ಇಡ್ಗೋಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಂದ್ಬಿಡಿಯಪ್ಪ ಅಂತ. ಹಾಸ್ಪಿಟಲ್ ಕರ್ಕೊಂಡು ಹೋಗೋವರೆಗೂ ಅವಳು ಚೆನ್ನಾಗೇ ಇದ್ಲು, ಏನೂ ಆಗಿಲ್ಲ, ಏನೂ ಯಾರೂ ಮಾಡೇ ಇಲ್ಲ.